ಬಣ್ಣ ತುಂಬಿದ ಪೆನ್ಸಿಲ್ ಬಾಕ್ಸ್ನೊಳಗೆ 3 ಗೆಳೆಯರು ಇದ್ದರು. ಪೆನ್ನಿ ಎಂಬ ಪೆನ್ಸಿಲ್, ಶಾರ್ಪಿ ಎಂಬ ಶಾರ್ಪ್ನರ್ ಮತ್ತು ಎರ್ನಿ ಎಂಬ ಇರೇಸರ್. ಅವರು ವಿಭಿನ್ನರಾದರೂ ಅವರ ನಡುವೆ ಒಂದು ಅತಿ ಸುಂದರವಾದ ಗೆಳೆತನವಿತ್ತು. ಪೆನ್ನಿಗೆ ಬರೆಯಲು ಮತ್ತು ಚಿತ್ರಿಸಲು ಇಷ್ಟ, ಆದರೆ ಅವಳ ಟಿಪ್ ತೀಕ್ಷ್ಣತೆ ಕಳೆದುಕೊಳ್ಳುತ್ತಿದ್ದಳು. ಆಗ ಶಾರ್ಪಿ ಮುಗುಳ್ನಗುತ್ತಾ ಬಂದನು. ಚಿಂತೆ ಬೇಡ ಪೆನ್ನಿ, ನಾನಿದ್ದೀನಿ ಎಂದು ಅವಳಿಗೆ ತಿರುಗಿಸಿ ಹೊಸ ತೀಕ್ಷ್ಣತೆಯನ್ನು ನೀಡುತ್ತಿದ್ದ. ಕೆಲವೊಮ್ಮೆ ಪೆನ್ನಿಗೆ ತಪ್ಪುಗಳಾಗುತ್ತಿತ್ತು. ಒಂದು ತಪ್ಪು ಅಕ್ಷರ ಎಡವಟ್ಟಾದಾಗ ಎರ್ನಿ ನಗುತ್ತಾ ಬಂದು ಹೇಳುತ್ತಿದ್ದ, ತಪ್ಪುಗಳು ಸಹಜ, ನಾನು ಸರಿ ಮಾಡ್ತೀನಿ ಎಂದು ಮೃದುವಾಗಿ ತಿದ್ದುತ್ತಿದ್ದ. ಒಂದು ದಿನ ಹೊಸ ಮಿಂಚಿ ಹೊಳೆಯುವ ಇಂಕ್ ಪೆನ್ ಬಂದನು. ನನಗೆ ಶಾರ್ಪ್ನರ್ ಬೇಡ, ಇರೇಸರ್ ಬೇಡ, ನಾನು ತುಂಬಾ ಸುಧಾರಿತ ಎಂದು ಅವನು ಹೇಳುತ್ತಿದ್ದ. ಪೆನ್ನಿ ನಗುತ್ತಾ ಹೇಳಿದಳು, ನೀನು ಸಹಜವಾಗಿಯೇ ಕೆಲಸ ಮಾಡಬಹುದು, ಆದರೆ ನಾವು ಪರಸ್ಪರ ಸಹಾಯ ಮಾಡಿಕೊಂಡು ಬೆಳೆಯುತ್ತೇವೆ. ಆ ಸಹಾಯಕ್ಕೆ ಮಿತಿಯೇ ಇಲ್ಲ. ನಂತರ 3 ಸ್ನೇಹಿತರು ಒಟ್ಟಾಗಿ ಒಗ್ಗಟ್ಟು, ಸಹಕಾರ ಮತ್ತು ಕ್ಷಮೆಯೇ ಅವರ ಶಕ್ತಿಯೆಂದು ತೋರಿಸಿಕೊಟ್ಟರು. 3 ಜನರ ಒಗ್ಗಟ್ಟಿನ ಮಹತ್ವವನ್ನು ತಿಳಿದುಕೊಂಡ ಇಂಕ್ ಪೆನ್ ಕೂಡ ಅವರ ಜೊತೆ ಒಂದಾದನು. ಅವರ ಸ್ನೇಹದಿಂದಾಗಿ ಪ್ರತಿದಿನವೂ ಹೊಸ ಕಥೆಗಳು ಹುಟ್ಟುತ್ತಿದ್ದವು. ಶಾರ್ಪಿ ಬೆಂಬಲ ನೀಡುತ್ತಿದ್ದ, ಎರ್ನಿ ತಿದ್ದುತ್ತಿದ್ದ, ಪೆನ್ನಿ ರಚನೆ ಮಾಡುತ್ತಿದ್ದಳು. ಅವರ ಸ್ನೇಹವು ಕಬ್ಬಿಣದಂತೆ ಬಲವಾದದ್ದು. ಪ್ರತಿದಿನ ಹೊಸ ಕಥೆಗೆ ಸಿದ್ಧವಾಗುತ್ತಿದ್ದರು. ಈ ಕಥೆಯ ನೀತಿ: ಮಿತ್ರತ್ವ, ಸಹಕಾರ ಮತ್ತು ಕ್ಷಮೆ ಜೀವನದಲ್ಲಿ ಅತ್ಯಂತ ಮುಖ್ಯ. ಒಬ್ಬರೊಂದಿಗೊಬ್ಬರು ಸಹಾಯ ಮಾಡಿಕೊಂಡಾಗ ಮಾತ್ರ ನಿಜವಾದ ಯಶಸ್ಸು ಮತ್ತು ಸಂತೋಷ ದೊರೆಯುತ್ತದೆ.